ಎಲ್ರಿಗೂ ನಮಸ್ಕಾರ. ಇವತ್ತು ಬುಧವಾರದ ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸಾರಿ, ಮೊದಲನೇದಾಗಿ ವಾಯ್ಸ್ ಏನಾದರೂ ಸ್ವಲ್ಪ ಚೇಂಜ್ ಬರ್ತಾಯಿದ್ರೆ, ಯಾಕಂದರೆ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ ಇನ್ನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಜೆ ಮಾಮೂಲಿ ಪೂಜೆ ಅದು ಬೇಸಿಕ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಂದಂತೂ ಈವ್ನಿಂಗ್ ಟೈಮ್ ಈ ರೋಟೀನ್ ಕಂಪಲ್ಸರಿ, ಏನೂ ಚೇಂಜೇ ಆಗೋದಿಲ್ಲ ಎವ್ರಿ ಡೇ. ಸೊ ಪೂಜೆ ಎಲ್ಲ ಮಾಡಿ ಮುಗಿಸಿ ಇನ್ನು ಇವತ್ತು ನೈಟ್ ಊಟಕ್ಕೆ ಅಂತ ಹೇಳಿ ಬಿಸಿಬೇಳೆಬಾತ್ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ರಾಕೇಶ್ ಅವರು ರೀಸೆಂಟಾಗಿ ಕೇಳಿದರು ಬಿಸಿಬೇಳೆಬಾತ್ ಮಾಡು ಪಾಪ ಅಂಥೇಳಿ. ಸೊ ಹಾಗಾಗಿ ಇವತ್ತು ಊಟಕ್ಕೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಇನ್ನೂ ಆಫೀಸಿಂದ ಅವ್ರು ಬಂದಿರಲಿಲ್ಲ, ಇವತ್ತು ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಸರಿ, ಬಿಸಿಬೇಳೆಬಾತಿಗೆ ಮಸಾಲನೂ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ನನಗೆ ಕೆಳಗಡೆ ಶಾಪಲ್ಲಿ ಎಲ್ಲ ಸಿಕ್ಕಿಲ್ಲ. ಆದರೆ ನಾನು ಇಲ್ಲಿ ಮುಂಬೈಲೆಲ್ಲೂ ನಾನು ಬಿಸಿಬೇಳೆಬಾತ್ ಪೌಡ್ರ್ ನೋಡೇ ಇಲ್ಲ ಅಂಗಡಿಗಳಲ್ಲಿ. ಸೊ ಹಾಗಾಗಿ ನಾನೇ ರೆಡಿ ಮಾಡಿಕೊಂಡು ಬಿಸಿಬೇಳೆಬಾತ್ ಮಾಡಿದೆ. ಬಿಸಿಬೇಳೆಬಾತ್ ಪೌಡ್ರನ್ನ ನೀವೇ ಮಾಡಿಕೊಂಡು ಮಸಾಲ ರೆಡಿ ಮಾಡಿಕೊಂಡು ಮನೆಯಲ್ಲೇ ಮಾಡಿದ್ರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ ನೀವು ಹೋಟೆಲ್ ತಿಂದಿರ್ತೀರಲ್ವ, ಅದೇ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬಿಸಿಬೇಳೆಬಾತ್ ಮನೆಯಲ್ಲೇ ಮಾಡಿಕೊಂಡು ಪೌಡ್ರನ್ನ. ಇನ್ನು ಬಿಸಿಬೇಳೆಬಾತ್ ಎಲ್ಲ ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೊಂದು ವಿಷಯ ಹೇಳಬೇಕು ಬಿಸಿಬೇಳೆಬಾತ್ ಬಗ್ಗೆ. ನಮ್ಮ ಅಪ್ಪಂಗೆ ನಾನು ಮಾಡೋ ಬಿಸಿಬೇಳೆಬಾತ್ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ, ನಾನು ಮೈಸೂರಿಂದ ಊರಿಗೆ ಹೋದರೆ ಮೊದಲೆಲ್ಲ ಬಿಸಿಬೇಳೆಬಾತ್ ಮಾಡು ಭಾವನ ಇವತ್ತು ಅಂತ ಕೇಳ್ತಾಯಿದ್ರು ನನ್ನ. ತುಂಬ ಇಷ್ಟಪಡ್ತಾಯಿತ್ತು ಅಪ್ಪ ಬಿಸಿಬೇಳೆಬಾತು. ಇನ್ನು ಅದನ್ನೆಲ್ಲ ನೆನೆಸ್ಕೊತಾ ಸುಮ್ಮನೆ ಹಾಗೆ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಷ್ಟರಲ್ಲಿ ರಾಕೇಶ್ ಅವ್ರು ಕೂಡ ಆಫೀಸಿಂದ ಬಂದರು. ಇನ್ನು ಅವರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಸ್ಟ್ ಮಾಡಿದ್ರು. ಅದಾದಮೇಲೆ ನಾವು ಊಟಕ್ಕೆ ಹಾಕ್ಕೊಟ್ಟೆ ಬಿಸಿಬೇಳೆಬಾತು. ನಾ ಇಲ್ಲಿ ಬೂಂದಿ ಇದ್ದರೆ ಚೆನ್ನಾಗಿರುತ್ತೆ, ಖಾರ ಬೂಂದಿ ಇರಲಿಲ್ಲ. ಸೊ ಸೇವನೆ ಹಾಕ್ಕೊಂಡ್ವಿ, ಇಬ್ಬರು ಕುತ್ಕೊಂಡು ಊಟ ಎಲ್ಲ ಮುಗಿಸ್ದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇನ್ನು ಹೊರಗಡೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಇಬ್ಬರು ರೆಡಿ ಆಗಿಬಿಟ್ಟು ಹೊರಗಡೆ ಹೋದ್ವಿ. ಹೊರಗಡೆ ಹೋಗಿ ನಮ್ಮನೇಲಿ ನಾನು ಶಾಪಿಂಗ್ ಜಾಸ್ತಿ ಮಾಡ್ತೀನಿ, ಎಲ್ಲೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ತುಂಬ ಶಾಪಿಂಗ್ ಮಾಡ್ತಾರೆ, ಶಾಪಿಂಗ್ ಮಾಡ್ತಾರೆ ಅವರು. ಸೊ ಬಟ್ಟೆ ಎಲ್ಲ ಶಾಪ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.